ಬೆಳಗಾವಿಯಲ್ಲಿ ಅಗಲಿದ ಧೀಮಂತ ನಾಯಕ ಮನಮೋಹನ್ ಸಿಂಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂತಾಪವನ್ನ ಸೂಚಿಸಿದರು. ಮನಮೋಹನ್ ಸಿಂಗ್ ಅವರ ಅಗಲಿಕೆ ಕೋರುವ ಬದಲು ಅವರ ಆದರ್ಶ ಮಾರ್ಗದಲ್ಲಿ ಮುಂದೆ ಸಾಗೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು. ದೇಶಕ್ಕೆ ಕೊಟ್ಟಂತ ಮತ್ತು ಪ್ರಪಂಚಕ್ಕೆ ಕೊಟ್ಟಂತ ಆರ್ಥಿಕ ಪರಿಸ್ಥಿತಿಯನ್ನ ನಮಗೆಲ್ಲ ತಿಳಿಸಿದ್ದಾರೆ. ಒಂದು ವಿಚಾರ, ಮನಮೋಹನ್ ಸಿಂಗ್ ರವರು ಅವರ ಕಾಲದಲ್ಲಿ ಯಾವುದಾದ್ರು ಕಾರ್ಯಕ್ರಮವನ್ನ ಕೊಟ್ಟಿದ್ರೆ ಶಾಸನಬದ್ಧವಾದಂತ ಕಾರ್ಯಕ್ರಮವನ್ನು ಅವರು ಕೊಟ್ಟಿದ್ದಾರೆ. ಗಾಂಧಿ ಭಾರತದ ಸಂಭ್ರಮದ ಆಚರಣೆಗೆ ಮಾಡಿಕೊಂಡು ಅದೇ ಮತ್ತೊಬ್ಬ ಗಾಂಧಿಯನ್ನ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ನೀಡುತ್ತಿರುವುದು ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ. ಕೊರಗಲೇಕೆ ಮರುಗಲೇಕೆ, ಹುಟ್ಟಿ ಬಂದಿದ್ದೇ ಹಳಲೇಕೆ, ಸುಖವೇ ಬರಲಿ ದುಃಖವೇ ಬರಲಿ, ರೋಗ ಭೋಗಗಳೇ ಇರಲಿ, ಎಲ್ಲ. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಮಾಜಿ ಪ್ರಧಾನಿ ಅಗಲಿಕೆಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಭಾರತದ ಬದಲಾವಣೆಯನ್ನ ಆರ್ಥಿಕ ದಿಕ್ಕನ್ನ ಬದಲಾಯಿಸಿದಂತಹ ವಿಶ್ವ ಪ್ರಖ್ಯಾತ ಆರ್ಥಿಕ ತಜ್ಞನನ್ನ ನಾವು ಕಳೆದುಕೊಂಡಿದ್ದೇವೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅಗಲಿಕೆ ನಮ್ಮೆಲ್ಲರಿಗೂ ಬಹಳಷ್ಟು ನೋವನ್ನ ದುಃಖ ಆಗಿದೆ. 1991ರಲ್ಲಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿ ಆಗಿದ್ದಂತಹ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಹಣಕಾಸಿನ ಸಚಿವರಾಗಿ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ರು. ಇವತ್ತೇನಾದರೂ ವಿಶ್ವದಲ್ಲಿ ಭಾರತ ಆರ್ಥಿಕತೆಯಲ್ಲಿ ಹೆಸರನ್ನ ಪಡೆದುಕೊಂಡಿದೆ, ಅದಕ್ಕೆ ಮೂಲ ಕಾರಣ ಮನಮೋಹನ್ ಸಿಂಗ್ ಅವರ ಸಾವು ಇಡೀ ದೇಶಕ್ಕೆ ಒಂದು ನಷ್ಟ ಅಂದರು. ಭಾರತದ ಬದಲಾವಣೆಯನ್ನು ಆರ್ಥಿಕ ದಿಕ್ಕನ್ನು ಬದಲಾಯಿಸಿದಂಥ ಒಬ್ಬ ವಿಶ್ವಪ್ರಖ್ಯಾತ ಆರ್ಥಿಕ ತಜ್ಞ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ನಮ್ಮೆಲ್ಲರಿಗೂ ಬಹಳಷ್ಟು ನೋವಾಗಿದೆ, ದುಃಖ ಆಗಿದೆ. ಒಬ್ಬ ವಿಶ್ವದ ಹಂತದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ಗೆ ಕಾಂಗ್ರೆಸ್ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಸಂತಾಪವನ್ನ ಸೂಚಿಸಿದರು. ದೇಶಕ್ಕೆ ಅನೇಕ ಕೊಡುಗೆಯನ್ನ ನೀಡಿದ ಮನಮೋಹನ್ ಸಿಂಗ್ ದೇಶವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ಅಂತ ಅಗಲಿದ ಹಿರಿಯ ನಾಯಕನಿಗೆ ಬೆಳಗಾವಿಯಲ್ಲಿ ಎಚ್.ಕೆ. ಪಾಟೀಲ್ ಸಂತಾಪವನ್ನ ಸೂಚಿಸಿದರು. ಮನಮೋಹನ್ ಸಿಂಗ್ ರವರು ಕೇವಲ ಭಾರತಕ್ಕೆ ಆರ್ಥಿಕ ಮಾರ್ಗದರ್ಶಕರಲ್ಲ, ಜಗತ್ತಿಗೆ ಆರ್ಥಿಕ ಮಾರ್ಗದರ್ಶಕರು. ಅಮೆರಿಕ ಇವತ್ತು ಆರ್ಥಿಕ ತೊಂದರೆ ಸಮಸ್ಯೆಯಿಂದ ಉಳಿದಿದ್ರೆ ಅದು ಮನಮೋಹನ್ ಸಿಂಗ್ ರ ಮಾರ್ಗದರ್ಶನದಿಂದ ಅನ್ನುವಂತ ಮಾತು ಹೇಳ್ತಾರೆ. ಅಂದ್ರೆ ಯಾವ ಎತ್ತರದ ಯಾವ ಮಟ್ಟದ ಜ್ಞಾನಿ ಅವರಾಗಿರ್ಬೋದು ಅನ್ನೋದನ್ನ ನಾವು ಇಸ್ಕೋಬಹುದು. ನಿಜವಾಗಿಯೂ ಇನ್ನು ಇದೇ ವೇಳೆ ಡಾಕ್ಟರ್ ಮನಮೋಹನ್ ಸಿಂಗ್ ಅಗಲಿಕೆಗೆ ಬಿಕೆ ಹರಿಪ್ರಸಾದ್ ಸಂತಾಪವನ್ನ ಸೂಚಿಸಿದರು. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಪ್ರಪಂಚದಲ್ಲಿಯೇ ಜಗದ್ವಿಖ್ಯಾತ ಅರ್ಥಶಾಸ್ತ್ರಜ್ಞರು, 10 ವರ್ಷಗಳ ಕಾಲ ಪ್ರಧಾನಿಯಾಗಿ ದೇಶವನ್ನ ಮುನ್ನಡೆಸಿದವರು. ಭಾರತದ ಚಿನ್ನವನ್ನ ಅಡವಿಟ್ಟು ಸರ್ಕಾರ ನಡೆಸುವ ಸಂದರ್ಭ ಒದಗಿತ್ತು. ಭಾರತ 4ನೇ ಆರ್ಥಿಕ ದೇಶವಾಗಿ ಬೆಳೆಯುವುದಕ್ಕೆ ಅವರ ಕೊಡುಗೆ ಬಹಳವಿದೆ. ನಮ್ಮ ರಾಜ್ಯಕ್ಕೆ ಕೊಡುಗೆ ಬಹಳಷ್ಟಿದೆ. ಅವರ ಜೊತೆ 22 ವರ್ಷಗಳ ಕಾಲ ಒಡನಾಟವಿತ್ತು. ಮೃದು ಭಾಷಿ, ಸರಳ ಸಜ್ಜನಿಕೆಯ ರಾಜಕಾರಣಿ ಮನಮೋಹನ್ ಸಿಂಗ್ ಅವರ ಅಗಲಿಕೆ ನೋವು ತಂದಿದೆ ಎಂದರು. ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಡಾಕ್ಟರ್ ಮನಮೋಹನ್ ಸಿಂಗ್ ಅಗಲಿಕೆಗೆ ಸಂತಾಪವನ್ನ ಸೂಚಿಸಿದರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನ ಸುದ್ದಿ ಕೇಳಿ ಬಹಳ ದುಃಖವಾಗಿದೆ. ಅವರ ಆರೋಗ್ಯ ಸರಿ ಇರಲಿಲ್ಲ. ಈ ದೇಶವನ್ನ ಮಹಾನ್ ಚೇತನವನ್ನಾಗಿ ಬದಲಾಯಿಸಿದವರು. ಅವರು ಆರ್ಥಿಕ ಕ್ಷೇತ್ರದಲ್ಲಿ ಬಹಳಷ್ಟು ಜ್ಞಾನವನ್ನ ಹೊಂದಿದ್ರು. ಅವರ ಅನುಭವ ಆರ್ಥಿಕ ಸುಧಾರಣೆಗೆ ಸಹಕಾರಿಯಾಗಿತ್ತು. ಆಧುನಿಕ ಭಾರತವನ್ನ ಕಟ್ಟುವುದಕ್ಕೆ ಅವರ ಕೊಡುಗೆ ಬಹಳಷ್ಟಿದೆ. ಆಹಾರ ಹಕ್ಕಿನ ಕಾಯ್ದೆ ಸೇರಿದಂತೆ ಅನೇಕ ಯೋಜನೆಗಳನ್ನ ಅವರು ನೀಡಿದ್ದಾರೆ. ಯಾರ ಮೇಲೆಯೂ ದ್ವೇಷ ರಾಜಕಾರಣ ಮಾಡಲಿಲ್ಲ. ದೇಶದ ಪ್ರಜಾಪ್ರಭುತ್ವ ಎತ್ತಿ ಹಿಡಿದ ರಾಜಕಾರಣಿಯಾಗಿದ್ರು. ಅವರ ಸಾವು ನೋವು ತಂದಿದೆ ಎಂದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇಹಲೋಕ ತ್ಯಜಿಸಿದ್ದಾರೆ. ಮನಮೋಹನ್ ಸಿಂಗ್ ಸಾವಿನ ವಿಚಾರಕ್ಕೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಯುವ ನಾಯಕಿ ಭವ್ಯ ನರಸಿಂಹಮೂರ್ತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಮ್ಮ ಮಾಜಿ ಪ್ರಧಾನಿ ಅಗಲಿರುವುದು ಬಹಳ ದುಃಖ ತಂದಿದೆ. ಕಾಂಗ್ರೆಸ್ ಅಧಿವೇಶನ
ಶತಮಾನೋತ್ಸವ ಇತ್ತು. ಇಂತಹ ವೇಳೆಯಲ್ಲಿ ಅವರ ಅಗಲಿಕೆ ಹಿನ್ನೆಲೆ ಎಲ್ಲಾ ಕಾರ್ಯಕ್ರಮವನ್ನ ರದ್ದು ಮಾಡಲಾಗಿದೆ. ಎಲ್ಲ ನಾಯಕರು ದೆಹಲಿಗೆ ಹೊರಟಿದ್ದಾರೆ. ನಮಗೆ ಎಂದಿಗೂ ಅವರನ್ನ ಭೇಟಿಯಾಗುವ ಅವಕಾಶ ಸಿಗಲಿಲ್ಲ ಅಂತ ಬೇಜಾರು ವ್ಯಕ್ತಪಡಿಸಿದರು. ಚನ್ನಪಟ್ಟಣ ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಳ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೊಂದು ಕಾಡಾನೆ ಸೆರೆಗೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಚನ್ನಪಟ್ಟಣ ಬಿವಿ ಹಳ್ಳಿ ವ್ಯಾಪ್ತಿಯಲ್ಲಿ 2 ಆನೆಗಳ ಸೆರೆಗೆ ಅನುಮತಿ ಪಡೆದಿದ್ರು. 6 ಸಾಕಾನೆಗಳ ಸಹಾಯದಿಂದ ಪುಂಡಾನೆ ಸೆರೆಗೆ ಮುಂದಾಗಿದೆ. ಈಗಾಗಲೇ 1 ಪುಂಡಾನೆ ಸೆರೆ ಹಿಡಿದು ಆನೆ ಶಿಬಿರಕ್ಕೆ ರವಾನಿಸಲಾಗಿದ್ದು ಮತ್ತೊಂದು ಪುಂಡಾನೆ ಸೆರೆಗೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟಾರ ಸಾರಥ್ಯದಲ್ಲಿ ನಾಳೆ ಮಂಗಳೂರು ಕಂಬಳ ನಡೆಯಲಿದೆ. ಬಂಗ್ರಕೊಳಲೂರಿನಲ್ಲಿರುವ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆಯಲಿರುವಂತಹ ಕಂಬಳವನ್ನು ರಾಮ ಲಕ್ಷ್ಮಣ ಜೋಡು ಕೆರೆಯಲ್ಲಿ ನಡೆಸುವಂತಹ ಹೊನಲು ಬೆಳಕಿನ ಮಂಗಳೂರು ಕಂಬಳವನ್ನು ಎಂಆರ್ಪಿಎಲ್ ನಿವೃತ್ತ ಆಡಳಿತ ನಿರ್ದೇಶಕ ಎಂ ವೆಂಕಟೇಶ್ ಉದ್ಘಾಟಿಸಲಿದ್ದಾರೆ. ಕನೆ ಹಲಗೆ, ಅಡ್ಡ ಹಲಗೆ, ಹಗ್ಗ ಹಿರಿಯ, ನೇಗಿಲು ಹಿರಿಯ, ನೇಗಿಲು ಕಿರಿಯ ವಿಭಾಗ ಸೇರಿದಂತೆ 6 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಚಿನ್ನದ ಪವನ್ ಬಹುಮಾನವನ್ನ ನೀಡಲಾಗುತ್ತೆ. ಮಂಗಳೂರಿನ ಹೊರವಲಯದ ಕನೀರು ತೋಟದಲ್ಲಿ ನೇಮ ಆಗುವ ಗದ್ದೆಯಲ್ಲಿ ಕಸ ಕಡ್ಡಿ ತ್ಯಾಜ್ಯ ರಾಶಿಯನ್ನ ಕಂಡು ವೈದ್ಯನಾಥ ದೈವ ಕೆಂಡಾಮಂಡಲವಾಗಿದೆ. ತೊಕ್ಕೊಟ್ಟು ಕುಂಪಲ ಬಳಿಯ ನೀರು ತೋಟದಲ್ಲಿ ಮಲಯಾಳ ಚಾಮುಂಡಿ ದೈವದ ಕಟ್ಟೆ ಜಾತ್ರೆ ನಡೆದಿತ್ತು. ರಾತ್ರಿ ಇಲ್ಲಿ ವೈದ್ಯನಾಥ ದೈವದ ನೇಮ ಹಾಗೂ ವಲಸರಿ ಸೇವೆ ಇತ್ತು. ಅವಶೇಷವಾಗಿ ಅಣಿ ಏರಿ ನೇಮ ನಡೆದು ಇನ್ನೇನು ವಲಸರಿ ಹೊರಡಬೇಕು ಎನ್ನುವಂಥ ಸಂದರ್ಭದಲ್ಲಿ ವೈದ್ಯನಾಥ ದೈವವು ಆಡಳಿತ ಮಂಡಳಿಯ ಮೇಲೆ ಕೆಂಡಾಮಂಡಲವಾಗಿದೆ. ನೇಮ ನಡೆಯುವ ಗದ್ದೆಯಲ್ಲಿ ತ್ಯಾಜ್ಯದ ರಾಶಿಯೇ ಇದಕ್ಕೆ ಕಾರಣ. ಇದೇನು ವಲಸರಿ ಗದ್ದೆಯೋ ಸಂತೆ ಗದ್ದೆಯೋ, ನಾನು ಎಂಜಲು ತುಳಿದು ಹೋಗಬೇಕೆ? ತ್ಯಾಜ್ಯ ತೆಗೆಯದೆ ದೀಪದ ದಳಿಯಲ್ಲಿ ಇರುವ ಸಂತೆ ತೆಗೆಯದೆ ವಲಸರಿ ಇಳಿಯೋಲ್ಲ ಅಂತ ಹೇಳಿ ವೈದ್ಯನಾಥ ದೈವ ಕೋಪಾವೇಶದಲ್ಲಿ ನುಡಿದಿದೆ. ಕೊನೆಗೆ ಆಡಳಿತ ಮಂಡಳಿ ಗದ್ದೆಯಲ್ಲಿ ಬಿದ್ದಂತಹ ತ್ಯಾಜ್ಯವನ್ನ ಶುಚಿಗೊಳಿಸಿತು. ಆರ್ಥಿಕ ಸುಧಾರಣೆ ಹರಿಕಾರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಗಲಿಕೆಗೆ ಗಣ್ಯರು ಕಂಬನಿಯನ್ನ ಮಿಡಿದಿದ್ದಾರೆ. ನಾಳೆ ದೆಹಲಿಯ ಮೋತಿಲಾಲ್ ರಸ್ತೆಯಲ್ಲಿರೋ ಸಿಂಗ್ ನಿವಾಸದಲ್ಲಿ ಅಂತಿಮ ವಿಧಿವಿಧಾನ ಪ್ರಕಾರ ಅಂತ್ಯಕ್ರಿಯೆ ನಡೆಸಲಾಗುವುದು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ದೇಶದೆಲ್ಲೆಡೆ ಸಂತಾಪವನ್ನ ಸೂಚಿಸಲಾಗ್ತಾ ಇದೆ. ಲೋಕಭವನದ ಮೇಲೆ ರಾಷ್ಟ್ರಧ್ವಜ ಅರ್ಧಕ್ಕೆ ಹಾರಿಸಿ ದೇಶ ಕಂಡ ಧೀಮಂತ ನಾಯಕನಿಗೆ ಸಂತಾಪವನ್ನ ಸೂಚಿಸಲಾಯಿತು. ಇದು ದೇಶಕ್ಕೆ ದೊಡ್ಡ ನಷ್ಟ. ಇಷ್ಟು ಪ್ರಾಮಾಣಿಕ ನಾಯಕನನ್ನ ಕಂಡು ಹಿಡಿಯುವುದು ಕಷ್ಟ ಅಂತ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ತಿಳಿಸಿದರು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಬಗ್ಗೆ ಬಿಹಾರದ ಪಾಟ್ನಾದಲ್ಲಿ ಮಾತನಾಡಿದ ಲಾಲು ಪ್ರಸಾದ್ ಯಾದವ್, ಅವರ ಸಂಪುಟದಲ್ಲಿ ನಾನು ಸಚಿವನಾಗಿದ್ದೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಅಂತ ಲಾಲು ಯಾದವ್ ತಿಳಿಸಿದರು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಕುರಿತು ಹರಿಯಾಣದ ಮಾಜಿ ಸಿಎಂ ಭೂಪಿಂದರ್ ಸಿಂಗ್ ಹೊಂಡ ಬೆಳಗಾವಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ರು. ಮನಮೋಹನ್ ಸಿಂಗ್ ಅವರು ನಮ್ಮೊಂದಿಗೆ ಇಲ್ಲ, ಅವರು ತುಂಬಾ ಸಮರ್ಥ ವ್ಯಕ್ತಿಯಾಗಿದ್ರು ಅಂತ ಹರಿಯಾಣದ ಮಾಜಿ ಸಿಎಂ ಭೂಪಿಂದರ್ ಸಿಂಗ್ ಕೂಡ ತಿಳಿಸಿದರು. ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆಯಲ್ಲಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ತಮ್ಮ ನಿವಾಸದಿಂದ ದೆಹಲಿಗೆ ತೆರಳಿದ್ರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಸುವುದಕ್ಕೆ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ದೆಹಲಿಗೆ ತೆರಳಿದ್ರು. ಜಮ್ಮು ಕಾಶ್ಮೀರದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತಾ ಇದೆ. ಶ್ರೀನಗರದಲ್ಲಿ ಕನಿಷ್ಠ ತಾಪಮಾನ ಘನೀಕರಿಸುವಂತಹ ಹಂತಕ್ಕಿಂತ ಕೆಳಗೆ ತಲುಪಿದ್ದು, ಹೀಗಾಗಿ ದಾಲ್ ಸರೋವರದ ಮೇಲ್ಮೈ ಹೆಪ್ಪುಗಟ್ಟಿದೆ. ರಾಷ್ಟ್ರ ರಾಜಧಾನಿಯ ಕೆಲವು ಭಾಗಗಳಲ್ಲಿ ಮಳೆಯಾಗ್ತಾ ಇದೆ. ಪ್ರತಿದಿನ ಮಂಜಿನಿಂದ ಕೂಡುತ್ತಿದ್ದಂತಹ ದೆಹಲಿಯಲ್ಲಿ ಇಂದು ವರುಣನ ಸಿಂಚನವಾಗಿದೆ. ಕನಿಷ್ಠ ತಾಪಮಾನಕ್ಕೆ ತತ್ತರಿಸಿದ